ನೀವು ಯಾವುದೇ ಗುರಿಯನ್ನ ನಿರ್ಧರಿಸಿದ ಪಕ್ಷದಲ್ಲಿ, ನೀವು ಇದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ನೀವು ಯಾವುದೇ ಗುರಿಯನ್ನ ನಿರ್ಧರಿಸಿದ ಪಕ್ಷದಲ್ಲಿ ಮೊದಲು ಆ ಗುರಿಗೆ ಬೇಕಾದ, ಆ ಗುರಿನ ಮುಟ್ಲಿಕ್ಕೆ ಸಾಧಿಸಲಿಕ್ಕೆ ಬೇಕಾದಂಥ ಮನಸ್ಥಿತಿ ಹಾಗೂ ದೇಹ ಸ್ಥಿತಿ ಹಾಗೂ ಸಾಮಾಜಿಕ ಸ್ಥಿತಿ, ಈ ಮೂರನ್ನ ಆ ಗುರಿಗೆ ನೀವು ಅಲೈನ್ ಮಾಡ್ಕೋಬೇಕು. ಈಗೆಲ್ಲರದು ಮಾಡ್ತಿರೋ ತಪ್ಪೇನು ಗೊತ್ತಾ, ನೀವು ಗುರಿ ಇಟ್ಕೋತೀರಾ, ಬಟ್ ಆ ಗುರಿಯನ್ನ ಸಾಧಿಸೋದಕ್ಕೆ ಬೇಕಾದಂಥ ಮನಸ್ಥಿತಿಯನ್ನು ರೂಪಿಸ್ಕೊಳ್ಳಿಲ್ಲ, ದೇಹ ಸ್ಥಿತಿಯನ್ನು ಗಳಿಸಲಿಲ್ಲ, ಹಾಗೂ ಆ ಗುರಿಯನ್ನು ಸಾಧಿಸೋದಕ್ಕೆ ಬೇಕಾದಂಥ ಸಾಮಾಜಿಕ ಪರಿಸರ ಇದೆಯಲ್ಲ, ಸಾಮಾಜಿಕ ಸ್ಥಿತಿ ಇದೆಯಲ್ಲ, ಅದನ್ನು ಸರಿಯಾಗಿ ರೂಪಿಸ್ಕೊಳ್ಳಿಲ್ಲ. ಹಾಗಾಗಿ ಗುರಿಯನ್ನು ಮುಟ್ಲಿಲ್ಲ. ಗುರಿಗಳನ್ನು ಇಟ್ಕೊಳ್ಳೋದು, ಹೇಳೋದು, ಬರೆಯೋದು ಸುಲಭ, ಆದರೆ ಅದನ್ನು ಸಾಧಿಸೋದಕ್ಕೆ ಬೇಕಾದಂಥ ಮನಸ್ಥಿತಿ, ದೈಹಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿಯನ್ನು ಗಳಿಸ್ಕೊಳ್ಳೋದು, ರೂಪಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಅದು ಅಷ್ಟು ಸುಲಭ ಮಾತ್ರ ಅಲ್ಲ. ಯಾಕೆ ಅದು ಸುಲಭ ಆಗ್ತಾ ಇಲ್ಲ ಅಂದರೆ, ಅದು ನಾವು ನಮ್ಮ ಹುಟ್ಟಿನಿಂದ ಪಡ್ಕೊಂಡು ಬಂದಿರತಕ್ಕಂಥ ಕರ್ಮಜನ್ಯ ದೋಷಗಳು. ನಮ್ಮ ಹುಟ್ಟು ನಮಗೆ ನಮ್ಮದೇ ಆದ ಇತಿಮಿತಿಗಳನ್ನು ಹಾಕಿರುತ್ತೆ. ಅದನ್ನು ಮೀರೋದಕ್ಕೆ ಬೇಕಾದಂಥ ಮಾರ್ಗ ಗೊತ್ತಿಲ್ಲ, ನಮಗೆ ಮಾರ್ಗ ಗೊತ್ತಿರಲ್ಲ, ಅದನ್ನು ಹೇಗೆ ಮೀರಬೇಕು ಅದು ಗೊತ್ತಿಲ್ಲ, ಅಥವಾ ಯಾವ ರೀತಿಯಾದ ಒಂದು ಇದಕ್ಕೆ ನಾವು ಸಿಗಾಕೊಂಡಿದ್ದೀವಿ ಅದು ಗೊತ್ತಿಲ್ಲ. ಹಾಗಾಗಿ ನಮ್ಮ ಅಜ್ಞಾನ ನಮ್ಮ ಗುರಿ ಮುಟ್ಲಿಕ್ಕೆ ಅಡೆತಡೆ ಆಗಿರುತ್ತೆ. ಇವತ್ತು ಆ ಅಜ್ಞಾನ ಹಾಗೂ ಅಂಧಕಾರವನ್ನು ನಾವು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ.